ಓಕೆ, ನಮ್ಮ ಜೊತೆ ಈಗ ರಿಯಲ್ ಸ್ಟಾರ್ ಉಪ್ಪಿ ಅವರು ಇದ್ದಾರೆ, ಬನ್ನಿ ಅವರ ಮಾತಾಡ್ಸೋಣ. ಸೊ ಸರ್ ನಮಸ್ಕಾರ ಸರ್. ಸರ್ ಹೇಗೆ ಅನ್ನಿಸ್ತಾ ಇದೆ? ರೇಡಿಯೋ ಸಿಟಿ ಅವರು 10,000 ಟಿಕೆಟ್ಗಳನ್ನ ನಿಮ್ಮ ಮೂವಿಗೆ ಕೊಟ್ಟಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ನಿಜವಾಗ್ಲೂ ತುಂಬ ದೊಡ್ಡ ವಿಷಯ. ಅವ್ರು ರೇಡಿಯೋ ಸಿಟಿ ಅವ್ರು ನಂಬರ್ 1 ಆಗಿದ್ದಾರೆ. ಆ ನಂಬರ್ 1 ಆಗಿದ್ದಕ್ಕೆ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈ ಥರ ನನಗೆ ಕಿರಣ್ ಬಂದು ಹೇಳಿದ್ರು, ಈ ಥರ 10,000 ಟಿಕೆಟ್ ಎಲ್ಲರೂ ಕೊಡ್ತೀವಿ ಸರ್. ನನಗೆ 10,000 ಟಿಕೆಟ್ ಅಂತ ನನಗೆ ಶಾಕ್ ಆಯಿತು. ಹೇಳಿ ತುಂಬ ಸಂತೋಷ ಅನ್ನಿಸ್ತಿದೆ. ಅವ್ರು ಯಾವಾಗಲೂ ನಂಬರ್ 1 ಆಗಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಈಗ ತಾನೇ ನೀವು ಜನಗಳ ಮಧ್ಯೆ ಹೋಗಿ ಬಂದರೆ ಹೇಗೆ ಅನ್ನಿಸ್ತಾರೆ ನಿಮಗೆ ನಿಜವಾಗ್ಲೂ? ಎಲ್ಲ ನಿಜವಾಗ್ಲೂ ನಾವೇನೆಲ್ಲ ಮಾಡಿದ್ರು ಕೂಡ ಇದೊಂದಕ್ಕೋಸ್ಕರನೇ ಮಾಡೋದು. ಅವರ ವಿಸಲ್ಲು, ಶಿಳ್ಳೆ, ಚಪ್ಪಾಳೆ, ಆ ಖುಷಿ ಇದೆಯಲ್ಲ, ಅದೊಂದೇ ನಮ್ಗಳಿಗೆ ಎಲ್ಲ ಕಲಾವಿದರು ಬೇಕಾಗಿರೋದು, ಅದೊಂದೇ. ಓಕೆ. ಸೊ ರೇಡಿಯೋ ಸಿಟಿನಲ್ಲಿ ನೀವು ಕೂಡ ಒಂದು ಶೋನ ಹೋಸ್ಟ್ ಮಾಡಿದ್ರಿ, ನೀವು ಆರ್ ಜೆ ಆಗಿದ್ರಿ. ಸೊ ಬೀಯಿಂಗ್ ಎನ್ ಆರ್ ಜೆ ಹೇಗೆ ಅನ್ಸುತ್ತೆ ನಿಮಗೆ? ನಿಜವಾಗ್ಲೂ ಎಷ್ಟು ಕಷ್ಟ ಅಂತ ಗೊತ್ತಾಯ್ತು ಆರ್ ಜೆ ಆಗಿರೋದು. ಅವರೆಲ್ಲ ಎಷ್ಟು ಟ್ಯಾಲೆಂಟೆಡ್ ಅನ್ನಿಸ್ತು. ಆರ್ ಜೆ ಎಷ್ಟು ಪಟ ಅಂತ ಮಾತಾಡ್ತಾರಂತ. ನಾವು ಸಿನಿಮಾದಲ್ಲಿ ರೀಟೇಕ್ಗಳು ಮಾಡಿ ಮಾತಾಡ್ತೀವಿ, ಆ ಥರ ಅಲ್ಲ, ಅದು ಲೈವ್ ಆಗಿ ಮಾತಾಡಬೇಕಲ್ಲ. ಬಟ್ ಒಂಥರ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅದು. ರೇಡಿಯೋ ಸಿಟಿನಲ್ಲಿ ನಿಮ್ಮ ಫೇವ್ರೆಟ್ ಆರ್ ಜೆ ಯಾರು? ಹಂಗೆ ಹೇಳೋಕ್ಕಾಗತ್ತೆ. ಎಲ್ಲರೂ ಒಬ್ಬೊಬ್ಬರು. ನಾನು ಅದಕ್ಕೋಸ್ಕರ ಅವ್ರಿಗೊಂದು ಇದು ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನನ್ನ ಆಡಿಯೋ ಸಿಡಿಲಿ ಎಲ್ಲ ಆರ್ ಜೆಗಳದ್ದು ಅವ್ರವ್ರದ್ದು ವಾಯ್ಸ್ ತೊಗೊಂಡು ಅದನ್ನು ಇದು ಮಾಡಿದ್ದು. ಓಕೆ, ನೀವು ಆರ್ ಜೆ ಹೆಂಗೆ ಹೋಸ್ಟ್ ಮಾಡ್ಬೇಕಾದ್ರೆ ಯಾರನ್ನ ಒಬ್ರು ಕಾಲರ್ ಮರೆಯೋಕ್ಕಾಗ್ದಿರ ಅಂತ ಕಾಲರ್ ಯಾವ್ದಾನ ಐತೆ ನಿಮಗೆ? ಇಲ್ಲ, ಆ ಥರ ತುಂಬ ಜನ ಇರ್ತಾರೆ, ನನಗೆ ಅದು ಜ್ಞಾಪಕ ಇಲ್ಲ. ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ರು, ಒಳ್ಳೊಳ್ಳೆ ಇದು ಮಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಎನಿವೇ ಸರ್, ನಿಮಗೂ ಹಾಗೂ ರೇಡಿಯೋ ಸಿಟಿ ಎರಡಕ್ಕೂ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್.